ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಚೇತನ್ ಅಂತ, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ತರೀಕೆರೆಯಿಂದ ಬಂದಿರೋದು. ಈ ಮನಿ ಇಸ್ ಹ್ಯಾಪಿನೆಸ್ ಅಂತ ನಮ್ಮ ಮನೆಯವ್ರು ತುಂಬಾ ನೋಡ್ತಾ ಇದ್ರು ವಿಡಿಯೋಸ್ ನ. ನನಗೆ ಇದ್ರ ಬಗ್ಗೆ ಐಡಿಯಾ ಇರ್ಲಿಲ್ಲ. ಅವ್ರು ತುಂಬಾ ಹೇಳ್ತಾ ಇದ್ರು, ಒಂದು 6 months ಇಂದ ಕಂಟಿನ್ಯೂಸ್ ಆಗಿ ಹೇಳ್ತಾ ಇದ್ರು, ನೀವು ಹೋಗಿ ಇದು ಪ್ರೋಗ್ರಾಮ್ ವಿಸಿಟ್ ಮಾಡಿ ಅಂತ ಹೇಳ್ಬಿಟ್ಟು. ನನ್ಗೆ ಇಂಟ್ರೆಸ್ಟ್ ಇರಲಿಲ್ಲ. ನಾವು ಇಬ್ರು ಹೋಗೋಣ ಅಂತಂದ್ವಿ, ಬಟ್ ಕೆಲವೊಂದು ರೀಸನ್ ಗಳಿಂದ ನಾನು ಒಬ್ನೇ ಬರ್ಬೇಕಾಗಿ ಬಂತು. ನನಗೆ ಆಕ್ಚುಲಿ ಅವ್ರಿಗೆ ಹೋಗ್ಬೇಕು ಅಂತಿದ್ದು, ಬಟ್ ಅವ್ರು ಕಳಿಸಿದ್ರು. ಇದೆಷ್ಟು ಎಫೆಕ್ಟಿವ್ ಆಗಿದೆ ಅಂದ್ರೆ, ನನಗೆ ಇದು ಫಸ್ಟ್ ಆಕ್ಚುಲಿ ಈ ತರ ಪ್ರೋಗ್ರಾಮ್ ಇದು ವಿಸಿಟ್ ಮಾಡಿದ್ರೆ ಫಸ್ಟ್. ಬಟ್ ಇದ್ರಲ್ಲಿ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಎಷ್ಟಿದೆ ಅಂತಂದ್ರೆ, ಗುರುಗಳನ್ನ ನೋಡಿದಾಗ ಅದೇನೋ ಅಟ್ರಾಕ್ಷನ್ ಆಯ್ತು. ಫಸ್ಟ್ ಅಟ್ರಾಕ್ಷನ್ ನಾವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಹೊರತು ಹೇಳ್ಕೊಳಕ್ ಆಗಲ್ಲ. ತುಂಬಾ ಅಂದ್ರೆ ತುಂಬಾ ಈ ಒಂದಿನದ ವರ್ಕ್ಶಾಪ್ ಆಗಲ್ಲ. ಇದು ಕಂಟಿನ್ಯೂಸ್ ಮಿನಿಮಮ್ 2-3 ವರ್ಷ ವರ್ಕ್ಶಾಪ್ ಬಂದ್ರೆ ನಮಗೆ ಇದು ತುಂಬಾ ಅನುಭವ ಬರುತ್ತೆ ಅಂತ ಅನಿಸ್ತು. ಗುರುಗಳನ್ನ ಮೀಟ್ ಮಾಡಿದ್ದು, ಗುರುಗಳು ಆಶೀರ್ವಾದ ಮಾಡೋದು ಏನೋ ಒಂಥರ, ಅದು ಅವ್ರ ಟಚ್ ಇದೆಯಲ್ಲ, ಆ ಟಚ್ ಅಲ್ಲಿ ಏನೋ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಅವ್ರ ವೈಬ್ರೇಷನ್ ಇದೆಯಲ್ಲ, ಸುತ್ತಾಡ್ಕೊಂಡು ಮಾತಾಡ್ತಾರಲ್ಲ, ವೈಬ್ರೇಷನ್ ತುಂಬಾ ಇದೆ. ತುಂಬಾ ಪಾಸಿಟಿವ್ ವೈಬ್ರೇಷನ್ಸ್ ಬರ್ತದೆ. ಸಾಲದ ಬಗ್ಗೆ ಅವ್ರು ಹೇಳಿದ್ದು ಎಲ್ಲ ಕೇಳಿದ್ರೆ 100ಗೆ 200% ನಿಜ ಆಗುತ್ತೆ ಅನ್ಸುತ್ತೆ. ಅದೊಂದು ವ್ರತ ಮಾಡಕ್ ಹೇಳಿದ್ರೆ, ವ್ರತ ಮಾಡಿದ್ಮೇಲೆ ಏನ್ ಅನ್ಸುತ್ತೆ ಅಂತ ನೆಕ್ಸ್ಟ್ ಒಂದು ರಿವ್ಯೂ ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಿಮ್ಮ ಹೆಸರು? ಜಯಕುಮಾರ್. ಎಲ್ಲಿಂದ ಬರ್ತೀರಾ ಸರ್? ನಾವು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ. ಫಸ್ಟ್ ಟೈಮ್ ಅಟೆಂಡ್ ಆಗ್ತಿರೋದಾ? ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ಹೇಗೆ ಎಕ್ಸ್ಪೀರಿಯನ್ಸ್ ನಿಮಗೆ ಹೇಗಿದೆ? ಇದು ಫಸ್ಟಿಗೆ ಯೂಟ್ಯೂಬ್ ನಲ್ಲಿ ನಮ್ಮ ಮನೆಯವ್ರು ನೋಡಿದ್ರು. ಸೊ ಇಬ್ರು ಇದು ನೋಡಿದಾಗ ಆಗುತ್ತೆ ಇಲ್ವೋ ಅಂತ ನಾವು ಡೌಟ್ ಅಲ್ಲಿ ಇದ್ವಿ. ಸೊ ನೋಡೋಣ, ಟ್ರೈ ಮಾಡಿ ನೋಡೋಣ. ಅವ್ರು ಗುರುಗಳು ಹೇಳ್ತಾ ಇದ್ದು ಕೂಡ ಅದೇನೆ, ಸರ್ ಟ್ರೈ ಮಾಡಿ ನೋಡಿ, ಇದು ಹಾಗೆ ಆಗುತ್ತೆ ಅಂತ ಹೇಳ್ತಾ ಇದ್ರು ಕಾನ್ಫಿಡೆಂಟ್ ಆಗಿ. ನೋಡೋಣ, ಟ್ರೈ ಮಾಡಿ ನೋಡೋದ್ರಲ್ಲಿ ಏನು ತಪ್ಪೇನಿಲ್ಲ ಅಂತ ಅವ್ರು ಹೇಳಿದ್ರು. ಫಾಲೋ ಮಾಡ್ತಾ ಬಂದ್ವಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಅವ್ರು ಹೇಳಿದಾಗೆ ನಾವು ವಿಶ್ವಕ್ಕೆ ಥ್ಯಾಂಕ್ಸ್ ಗಿವಿಂಗ್ ಮಾಡ್ಕೊತಾ ಬಂದ್ವಿ. ಸೊ ಅದು ಹೇಳ್ತಾ ನಮಗೆ ಅನ್ಕೊಂಡಿದ್ದು ಕೆಲವೊಂದು ನಮಗೆ ಸತ್ಯ ಆಗಿದೆ. ಅದ್ರ ಪಾಸಿಟಿವ್ ಎನರ್ಜಿಯಿಂದನೇ ಇಲ್ಲಿಗೆ ಬರಬೇಕು, ಒಂದ್ಸರಿ ನೋಡ್ಬೇಕು, ಯಾವಾಗ ಸಿಗುತ್ತೋ ಅದೃಷ್ಟ ಅಂತ ಇದ್ರು. ಅದು ಈ ದಿನ ಕೂಡ ಬಂದಿದೆ ಅವ್ರನ್ನ. ಹಾಗಾಗಿ ಇಲ್ಲಿ ಬರ್ಬೇಕು ಅಂತ ಇವರೇ ಜಾಸ್ತಿ ಹೇಳ್ತಾ ಇದ್ದು. ಸೊ ಅದಾಗ್ಲಿ, ಅದು ಒಂದು ಒಳ್ಳೆ ಗಿಫ್ಟ್ ಅನ್ಕೊಂಡು ಕರ್ಕೊಂಡು ಬಂದೆ. ಸೊ ಚೆನ್ನಾಗಿದೆ. ಇವತ್ತಿನ ಕಾರ್ಯಾಗಾರದಲ್ಲಿ ನಿಜವಾಗ್ಲೂ ನಾವು ಎಷ್ಟೊಂದು ಮಾಡ್ತಾ ಇದೀವಿ ಕೆಲಸನ, ಆದ್ರೆ ಯಾವ ರೀತಿ ಮಾಡ್ಬೇಕು ಅನ್ನೋದು ಒಂದು ವೇ ನಮ್ಗೆ ಇರ್ಲಿಲ್ಲ. ಅದ್ರ ಬಗ್ಗೆ ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ಅದನ್ನ ಖಂಡಿತವಾಗ್ಲೂ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಯಶಸ್ಸನ್ನ ಗಳಿಸ್ಬೋದು. ಸಾಲ ತೀರ್ಸೋದಕ್ಕೆ ಎಷ್ಟು ಮಾರ್ಗಗಳಿದೆ ಅನ್ನೋದನ್ನ ಅವರು ಹೇಳ್ಕೊಡ್ತಾ ಇದ್ದಾರೆ. ಅದನ್ನ ನಾವು ನಿಜವಾಗ್ಲೂ ಒಂದೇ ದಿನಕ್ಕೆ ಹೇಳಿದಾಗೆ ಅರ್ಥ ಮಾಡ್ಕೊಳಿಕ್ ಆಗಲ್ಲ. ತುಂಬಾ ಸಮಯ ಬೇಕು. ಆ ಸಮಯ ಇನ್ನೂ ಸ್ವಲ್ಪ ಕೊಟ್ರೆ ನಾವು ಇನ್ನೂ ಜಾಸ್ತಿ ಕಲಿಬಹುದು, ಹೆಚ್ಚು. ತುಂಬಾ ಚೆನ್ನಾಗಿದೆ. ಒಳ್ಳೆ ಪಾಸಿಟಿವ್ ವೈಬ್ರೇಷನ್ ಇದೆ. ಖಂಡಿತವಾಗ್ಲೂ ನಾವು ಅನ್ಕೊಂಡಿದ್ದನ್ನ ಸಾಧಿಸಬಹುದು ಇಲ್ಲಿಗೆ ಬರೋದ್ರಿಂದ. ಗುರುಗಳ ಆಶೀರ್ವಾದ ಇದ್ರೆ ಖಂಡಿತವಾಗ್ಲೂ ನಾವು ಸಾಧಿಸ್ತೀವಿ. ಓಕೆ, ಸೊ ನೀವು ಜಾಸ್ತಿ ನೋಡ್ತಾ ಇದ್ದೀರಾ ಅನ್ಕೊತಾನೆ ಕ್ಲಾಸಸ್ನೆಲ್ಲ. ಸೊ ನೀವು ಹೇಗೆ ಸ್ಟಾರ್ಟ್ ಮಾಡಿದ್ರಿ? ಅದೇ ಸರ್, ನಾವು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ವಿ. ಇಲ್ಲ, ಏನೋ ಅವ್ರು ಹೇಳ್ತಿದಾರಲ್ವಾ, ಏನೋ ಒಂದ್ ಮಾಡೋಣ ಅಂತ ಹೇಳಿ ಒಂದ್ ಆಸೆಯಿಂದ, ಒಂದ್ ಭಕ್ತಿಯಿಂದ ಮಾಡಿದ್ವಿ. ಅದು ತುಂಬಾ ನಿಜವಾಗಿ ಸಕ್ಸಸ್ ಆಗ್ತಾ ಬಂತು. ಹಂಗಾಗಿ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಗುರುಗಳ ಆಶೀರ್ವಾದ ತಗೊಳ್ಳೋಣ, ಅವ್ರು ಏನೇ ಒಂದ್ ಕೆಲಸ ಮಾಡಿದ್ದು ಅದನ್ನ ನಾವು ಅಪ್ಲೈ ಮಾಡ್ಕೊಳ್ಳೋಣ, ನಮ್ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ತನಕ ಬಂದ್ವಿ ಸರ್ ನಾವು. ಓಕೆ ಸರ್, ಇವತ್ತೆಲ್ಲ ಕ್ಲಾಸ್ ಅಟೆಂಡ್ ಮಾಡಿದೀರಾ. ಇಲ್ಲಿ ಸಿಕ್ಕಿರೋಂತ ಇನ್ಫಾರ್ಮೇಶನ್ ನೀವು ಹೊರಗಡೆ ಎಲ್ಲರೂ ಕೇಳಿದ್ರಾ? ಸರ್ ಖಂಡಿತ ನಾವೆಲ್ಲೂ ಕೇಳಕ್ ಸಾಧ್ಯ ಇಲ್ಲ ಸರ್. ಎಜುಕೇಶನ್ ಬಿಟ್ರೆ ನಮ್ಗೆ ಈ ತರ ಎಜುಕೇಶನ್ ಎಲ್ಲೂ ಕೊಟ್ಟಿಲ್ಲ ಸರ್. ಯಾಕಂದ್ರೆ ಮನಿ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಯಾರು ಸೀಕ್ರೆಸಿ ಮೇಂಟೈನ್ ಮಾಡ್ತಾರೆ. ಆದ್ರೆ ಇಲ್ಲಿ ಆತರ ಇಲ್ಲ. ಯಾವ್ದನ್ನ ಯಾವ ರೀತಿ ಹೇಳ್ಬೇಕು ಅದನ್ನ ಕ್ಲೀನ್ ಆಗಿ ನಮ್ಗೆ ಅರ್ಥ ಮಾಡಿಸುವಂತ ಪ್ರಯತ್ನ ಮಾಡಿದ್ದಾರೆ. ನಿಜವಾಗ್ಲೂ ಗುರುಗಳಿಗೆ ನಮ್ಮ ಕಡೆಯಿಂದ ತುಂಬಾ ಧನ್ಯವಾದಗಳು. ಹಾಗೆ ಇಲ್ಲಿಗೆ ಬರ್ಲಿಕ್ಕೆ ಕಾರಣ ನಮ್ಮ ಮನೆಯವ್ರಿಗೂ ಕೂಡ ಧನ್ಯವಾದಗಳು. ನಮ್ಮ ಮನೆಯವ್ರಿಗೂ ಕರ್ಕೊಂಡ್ ಬಂದಿದ್ದಕ್ಕೆ ಅವ್ರಿಗೂ ಧನ್ಯವಾದಗಳು.